ಆಗಿರ್ತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ನಂಬ್ಕೊಂಡ್ರೆ ಆ ಮೂಲಕವಾಗಿ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸೋದು 20ನೇ ಶತಮಾನದವರೆಗೂ ಮೊನ್ನೆವರೆಗೂ ಕೂಡ ಸಾಮಾಜಿಕ ನ್ಯಾಯ ನಮ್ಮ ಸಮಾಜದಲ್ಲಿ ಅದು ಒಂದು ನೀತಿಯಾಗಿತ್ತು. 20ನೇ ಶತಮಾನದವರೆಗೂ ಒಂದು ನೀತಿಯಾಗಿತ್ತು. ಸಂವಿಧಾನ ಬಂದ ಮೇಲೆ ಅದು ಮತ್ತೊಂದು ಬೇರೆ ನೀತಿಯಾಗಿದೆ. ನೆನಪಿಟ್ಟುಕೊಳ್ಳಿ, 20ನೇ ಶತಮಾನದವರೆಗೂ ನಾನು ಆಗ್ಲೇ ಹೇಳಿದ್ದನ್ನು ಒಂದು ಮಾತನ್ನು ರಿಪೀಟ್ ಮಾಡ್ತೀನಿ. 20ನೇ ಶತಮಾನದವರೆಗೂ ಧರ್ಮ, ದೇವರು, ಪಾಪ, ಪುಣ್ಯ, ಸ್ವರ್ಗ, ನರಕಗಳನ್ನು ಇಟ್ಟುಕೊಂಡು ಇವುಗಳ ಹೆಸರಿನಲ್ಲಿ ಒಂದು ಬಹುಸಂಖ್ಯಾತರನ್ನ ಶೋಷಣೆಗೊಳಪಡಿಸಲಾಯಿತು. ಅವರಲ್ಲಿ ಭಯ ಹುಟ್ಟಿಸಲಾಯಿತು. ಅವರಲ್ಲಿ ಭಯವನ್ನು ಹುಟ್ಟಿಸಿ ಇವತ್ತು ಕೂಡ ಬಹುಪಾಲು ದಲಿತರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಕಾಶಿಗೆ ಹೋಗ್ತಾ ಇದ್ದಾರೆ. ಇದು ಅಂಬೇಡ್ಕರ್ ಒಪ್ಪಿತವಾದಂತ ವಿಚಾರ ಅಲ್ಲ. ಅದನ್ನ 12ನೇ ಶತಮಾನಕ್ಕೆ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಇವತ್ತು ಇಷ್ಟೆಲ್ಲ ವಿದ್ಯಾವಂತರಿದ್ದೀರಿ, ಬಸವಣ್ಣ ಅವತ್ತು ಪ್ರಶ್ನೆ ಮಾಡ್ತಾನೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಒಣಗುವ ಮರವ ಬತ್ತುವ ಜಲವ ಸುತ್ತುವ ಇವರು ನಿಮ್ಮ ನೇತರಲ್ಲಿ ನಂಬುವರಯ್ಯ ಕೂಡಲ ಸಂಗಮ ದೇವ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರಲ್ಲಿ ಮುಳುಗಲಿಕ್ಕೆ 1000 ಕಿಲೋಮೀಟರ್ ದೂರ ಮೊನ್ನೆ ನಮ್ಮ ಕನ್ನಡದವರೆಲ್ಲ ಮುಳುಗಿ ಬಂದಿದ್ದಾರೆ. ದೌರ್ಭಾಗ್ಯ ಇದೆ. ಬಸವಣ್ಣನ ಕೆಲವೊಂದು ಸಂಗತಿಗಳನ್ನಾದರೂ ನೀವು ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ ಆಯ್ತಂದ್ರೆ ಜಾತಿಯ ಕಾರಣ ಮುಂದಿಟ್ಟು ಈ ದೇಶದ ಬಹುಸಂಖ್ಯಾತ ಜನರನ್ನ ನರಕ ಯಾತನೆಗೆ ದೂಡಲಾಯಿತು. ಬಹುಶಃ ಈ ಜಗತ್ತಿನ ಎಲ್ಲ ಸುಖಗಳಿಂದ ದೂರ ಇಡಲಾಯಿತು. ಅವರನ್ನ ಜಾತಿಯ ಕಾರಣಕ್ಕಾಗಿ ಅವರನ್ನು ಊರು ಹೊರಗಡೆ ಇಡಲಾಯಿತು. ಅವರಿಗೆ ಮನೆಯೇ ಇರಲಿಲ್ಲ, ಅವರಿಗೆ ಮಲ್ಕಳಿಗೆ ಜಾಗವೇ ಇರಲಿಲ್ಲ. ಯಾರೋ ಒಬ್ಬ ಇಂದಿರಾ ಗಾಂಧಿ ಅಂತವ್ರು ಬಂದಿದ್ರಿಂದ ಇವತ್ತು ಇಂದಿರಾ ಕಾಲೋನಿಗಳಲ್ಲಿ ಅವರು ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರ ನೆರಳಲ್ಲಿ ಬದುಕ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಇಂಥದೊಂದು ಇಚ್ಛಾಶಕ್ತಿ ಇರಬೇಕು. ತಳ ಸಮುದಾಯವನ್ನ, ಶೋಷಿತ ಸಮುದಾಯವನ್ನ ಮೇಲೆತ್ತುವಂತ ಗುಣಗಳಿರ್ಬೇಕು, ಆ ಭಾವನೆ ಇರಬೇಕು ಅನ್ನೋದನ್ನ ಒಂದು ಮಾತನ್ನು ಹೇಳ್ತೇನೆ. ಆಯ್ತು, ಹಂಗಾರೆ ಸಾಮಾಜಿಕ ನ್ಯಾಯವನ್ನ ಕುರಿತು ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಸಾಮಾಜಿಕ ನ್ಯಾಯ ಅದೊಂದು ಭಿಕ್ಷೆ ಅಲ್ಲ. ಸಾಮಾಜಿಕ ನ್ಯಾಯ ಒಂದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅಂತ ಅಂಬೇಡ್ಕರ್ ಹೇಳ್ತಾರೆ. ಸ್ವಾಮಿ, ಸಾಮಾಜಿಕ ನ್ಯಾಯ ಕೇಳೋದು ಅದು ಭಿಕ್ಷೆ ಅಂತ ನೀವು ಅನ್ಕೊಳ್ಬೇಡಿ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಹಕ್ಕು. ಅದನ್ನು ಅಂಬೇಡ್ಕರ್ 100 ವರ್ಷಗಳ ಹಿಂದೆ ಹೇಳ್ತಾರೆ. ಆಯ್ತು, ಇದರಿಂದ ಆಯ್ತು ಹಂಗಾರೆ ಬಹುಶಃ ಸಂವಿಧಾನ ಬಂದಿದ್ರಿಂದ ನಾನು ಒಂದಂತಕ್ಕೆ ಬರ್ತೇನೆ. ಸಂವಿಧಾನ ಬಂದಿದ್ರಿಂದ ಒಂದು ಮಟ್ಟದ ಸಾಮಾಜಿಕ ನ್ಯಾಯ ಸಿಕ್ತು ನಮಗೆ. ಯಾಕೆ ಅಂದ್ರೆ ಕೆಲವೊಬ್ಬರು IAS ಆಫೀಸರ್ ಆದರು, ಕೆಲವರು KS ಆಫೀಸರ್ ಆದರು, ನನ್ನಂತವ್ರು ಕೆಲವು ಮೇಷ್ಟ್ರುಗಳಾದರು, ಕೆಲವರು ಪೊಲೀಸರಾದರು, ಕೆಲವರು ಮೇಷ್ಟ್ರಾದರು. ನೋಡಿ, ಇದೆಲ್ಲ ಸಂವಿಧಾನ ಬಂದಿದ್ದಕ್ಕೆ. ಹಾಗಾಗಿ ಸಂವಿಧಾನದಿಂದ ಬಹುಪಾಲು ನಮಗೆ ಒಂದು ಮಟ್ಟದ ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಜೊತೆಗೆ ಒಂದು 16 ಜನ ಮಂತ್ರಿಗಳಾದರು, ಒಂದು 16 ಜನ MLAಗಳಾದರು. ಇದೆಲ್ಲರೂ ಕೂಡ ನಾವೆಲ್ಲ ಸಮಾಧಾನ ಪಡತಕ್ಕಂಥ ಸಂಗತಿ. ಸಂವಿಧಾನದಲ್ಲಿ ಇದೆಲ್ಲ ಸಾಧ್ಯ ಆಗಿದೆ. ಸಾಮಾಜಿಕ ನ್ಯಾಯ ಒಂದು ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ ಅಂತ ನಾವೆಲ್ಲ ಸಮಾಧಾನ ಪಟ್ಕೊಳ್ಳೋದಾದ್ರೆ, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ ಹೇಳುತ್ತೆ, ಲಿಂಗ, ವರ್ಣ, ಜಾತಿ, ಧರ್ಮದ ಹೆಸರಿನಲ್ಲಿ, ಲಿಂಗ, ವರ್ಣ, ಜಾತಿ, ಧರ್ಮದ ಹೆಸರಿನಲ್ಲಿ ತಾರತಮ್ಯ, ಭೇದ ಭಾವ ಮಾಡಬಾರದೆಂದು ಸಂವಿಧಾನ ಹೇಳುತ್ತೆ. ಜಾತಿ, ಲಿಂಗ, ವರ್ಣ ಮತ್ತು ಧರ್ಮದ ಆಧಾರದ ಮೇಲೆ ತಾರತಮ್ಯ ಮತ್ತು ಭೇದ ಭಾವ ಮಾಡಬಾರದೆಂದು ಸಂವಿಧಾನ ಹೇಳುತ್ತೆ. ಇದು ನೆನಪಿಟ್ಟುಕೊಡ್ರಿ, ಬಹಳ ಸ್ಪಷ್ಟವಾಗಿ ನೆನಪಿಟ್ಟುಕೊಡ್ರಿ. ಆದರೆ ಇಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಇವತ್ತು ಪ್ರತಿನಿತ್ಯನೂ ಕೂಡ ನಮ್ಮ ಎದುರಿಗೆ ಹೆಣಗಳು ಬೀಳ್ತಾ ಇದ್ದಾವೆ. ಹಂಗಾರೆ ಅಂಬೇಡ್ಕರ್ ಆಸ್ತಿಯ ಎಲ್ಲೋ ಮಸುಕಾಯಿತು ಈ ವಿಚಾರದಾಗಷ್ಟೇ ನಾನು ಹೇಳ್ತಾ ಇದ್ದೆ. ಪ್ರತಿನಿತ್ಯನೂ ಹೆಣಗಳು ಬೀಳ್ತಾ ಇದ್ದಾವೆ ಧರ್ಮದ ಹೆಸರಿನಲ್ಲಿ. ಅದು ಈಯಷ್ಟು ಶಿಕ್ಷಣ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಹೆಣಗಳು ಬೀಳ್ತಾ ಇದ್ದಾವೆ. ಬಹಳ ದೌರ್ಭಾಗ್ಯ. ಹಂಗಾರೆ ಶಿಕ್ಷಣ ನಮಗೆ ಏನನ್ನು ಕಲಿಸ್ತು ಅನ್ನೋದು ಮತ್ತೊಂದು ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗಿದೆ. ಆಯ್ತು, ಹಂಗಾರೆ ಸಂವಿಧಾನ ಬಂದು 75 ವರ್ಷವಾದರೂ ಕೂಡ ನಮ್ಮಲ್ಲಿ ಜಾತಿ ತಾರತಮ್ಯ ಹೋಗ್ತಾ ಇದೆ, ಜಾತಿಯ ತಾರತಮ್ಯ ಹೆಚ್ಚಾಗ್ತಾ ಇದೆ. ಧರ್ಮಗಳ ನಡುವೆ ವೈರತ್ವ ಹೆಚ್ಚಾಗ್ತಾ ಇದೆ, ಧರ್ಮಗಳ ನಡುವೆ ದ್ವೇಷ ಹೆಚ್ಚಾಗ್ತಾ ಇದೆ. ಹಂಗಾರೆ ಧರ್ಮಗಳ ನಡುವೆ ದ್ವೇಷ ಹೆಚ್ಚಾಗದನ್ನ 12 ಶತಮಾನಗಳ ಹಿಂದೆ ಕನ್ನಡ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕವಿ ಅದನ್ನು ಖಂಡಿಸ್ತಾನೆ. 12 ಶತಮಾನಗಳ ಹಿಂದೆ ಅಂದ್ರೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಧರ್ಮವನ್ನು ನಾವು ಹೇಗೆ ಕಾಣಬೇಕು ಅನ್ನೋದನ್ನ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಅವನ ಹೆಸರು ಕೇಳಿದ್ದೀರಿ, ಶ್ರೀ ವಿಜಯ ಕವಿರಾಜ ಮಾರ್ಗಕಾರ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ,
ಕಸವರಮೆಂಬುದು, ಇಲ್ಲಿ ಕಸವರ ಅಂದ್ರೆ ಬಂಗಾರ, ಕಸವರಮೆಂಬುದು ನೆರೆಸೈರಿಸಲಾರ್ಪುಡೆ ಪರಧರ್ಮಮು ಪರವಿಚಾರನು. ಕಸವರ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ಶ್ರೇಷ್ಠ. ಯಾವುದು ಬಂಗಾರ ಗೊತ್ತಿದೆಯಾ ನಿಮಗೆ? ಯಾರು ಪರರ ಧರ್ಮವನ್ನ, ಯಾರು ಪರರ ವಿಚಾರಗಳನ್ನ ಗೌರವಿಸ್ತಾರೋ ಅದೇ ಶ್ರೇಷ್ಠವಾದಂತ ಕೆಲಸ. ಯಾರು ಗೌರವಿಸೋದಿಲ್ವೋ ಅದು ಕಸಕ್ಕೆ ಸಮಾನ. ಅವ್ರ ವಿಚಾರಗಳು ಕಸದ ತೊಟ್ಟೆಯಲ್ಲಿದವು, ಅದಕ್ಕೆ ಸಮಾನ ಅನ್ನೋ ಮಾತನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಮುಂದುವರೆದು ಅದೇ ಕಾಲಕ್ಕೆ ಒಂದು 2 ಶತಮಾನ ದಾಟಿ ಪಂಪ ಬರ್ತಾನೆ. ಸಂವಿಧಾನದ 14ನೇ ಕಲಾಂ ಹೇಳುತ್ತಲ್ಲ, ಸಂವಿಧಾನದ 14ನೇ ಕಲಾಂ ಏನ್ ಹೇಳುತ್ತೆ? ಎಲ್ಲ ವ್ಯಕ್ತಿಗಳಿಗೆ ಸಮಾನತೆ ಹಕ್ಕು ಅಂತ ಹೇಳುತ್ತೆ. ಕಲಾಂ 15 ಏನ್ ಹೇಳುತ್ತಪ್ಪ ಅಂದ್ರೆ, 15ನೇ ಕಲಾಮು ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳುತ್ತೆ. ಇದನ್ನ 10ನೇ ಶತಮಾನಕ್ಕೆ ಪಂಪ ಹೇಳ್ತಾನೆ, ಮಾನವ ಕುಲಂ ತಾನು ಒಂದೇ ಕುಲ. ನಾವೆಲ್ಲ ಮನುಷ್ಯರು ಒಂದೇ ಜಾತಿಯರು, ಇಡೀ ಮನುಷ್ಯ ಅನ್ನೋದೇ ಒಂದು ಕುಲ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಡಿ. ಆದ್ರೆ ಇವತ್ತು ಕೂಡ ನಾವು ಆ ಜಾತಿ ಈ ಜಾತಿ ಅಂತ ಹೊಡೆದಾಡ್ಕೊಳ್ತಾ ಇದ್ದೇವೆ. ಅವ್ನು ಯಾರು ಹೇಳ್ತಾನೆ, ಬಹಳ ಹಿಂದೆ ಯಾರು ಹೇಳ್ತಾನೆ ನಾವು ಹೆಂಗ್ ಜಾತಿ ಸೃಷ್ಟಿ ಆಗಿದವಪ್ಪ ಅಂದ್ರೆ, ಅವ್ನು ಯಾರು ಹೇಳ್ತಾನೆ ತಲೆಯಿಂದ ಹುಟ್ಟಿದಾನೆ, ಯಾರೋ ಕುತ್ತಿಗೆಯಿಂದ ಭುಜದಿಂದ ಹುಟ್ಟಿದ್ದಾನೆ, ಯಾರೋ ತೊಡೆಯಿಂದ ಹುಟ್ಟಿದ್ದಾನೆ, ಇನ್ಯಾರೋ ಪಾದದಿಂದ ಹುಟ್ಟಿದ್ದಾನೆ. ಅದಕ್ಕೆ ಅವರೆಲ್ಲ ಶೂದ್ರರು. ಬಹಳ ಸಿಂಪಲ್ ಕ್ವಶನ್, ಪಾದದಿಂದ ಯಾರಾದ್ರೂ ಹುಟ್ಟುತ್ತಾರೆ ಏನ್ರಿ ಮನುಷ್ಯರು? ಯಾರಾದ್ರೂ ಭುಜದಿಂದ ಎಲ್ಲಾದ್ರೂ ಹುಟ್ಟಲಿಕ್ಕೆ ಸಾಧ್ಯ ಇದೆ ಏನ್ರಿ? ಎಲ್ಲರೂ ಹುಟ್ಟೋದು ತಾಯಿಯ ಯೋನಿಯಿಂದಲೇ, ತಾಯಿಯ ಗರ್ಭದಿಂದಲೇ. ಹಂಗ ತಾಯಿಯ ಗರ್ಭದಿಂದ ಹುಟ್ಟಿರ್ತಕ್ಕಂಥ ನಾವೆಲ್ಲ ಮನುಷ್ಯರು, ನಾವೆಲ್ಲ ಸಮಾನರು ಅನ್ನೋ ಒಂದು ಭಾವನೆ 21ನೇ ಶತಮಾನ ಆದ್ರೂ ಬರ್ಲಿಲ್ವಲ್ಲ ಅನ್ನೋ ಒಂದು ನೋವು ಅಕ್ಷರಸ್ಥ ಸಮುದಾಯಕ್ಕೆ, ವಿದ್ವಾಂಸ ಸಮುದಾಯಕ್ಕೆ ಕಾಡ್ತಾ ಇದೆ. ಸೃಜನಶೀಲ ಮನಸ್ಸುಗಳನ್ನ ಕಾಡ್ತಾ ಇದೆ. ಅದಕ್ಕೆ ಪಂಪ ಹೇಳ್ತಾನೆ, ಮಾನವ ಕುಲಂ ತಾನು ಒಂದೇ ಒಲಂ ಅಂತ ಹೇಳ್ತಾನೆ. ಆದರೂ ಕೂಡ ಜಾತಿಯ ಕಾರಣಕ್ಕಾಗಿ ಎಷ್ಟು ಭೇದ ಭಾವಗಳಿದವು. 2000ನೇ ಇಸ್ವಿಯ ಕೋಲಾರದ ಕಂಬಾಲಪಳ್ಳಿಯ ಘಟನೆಯನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಬರೀ ನೀರು ಬರೋದಿಲ್ಲ, ರಕ್ತ ಬರುತ್ತೆ. 7 ಜನರನ್ನ, ಮಕ್ಕಳೇ ನೀವೆಲ್ಲ ನೆನ್ಪಿಟ್ಕೊಂಡ್ರೆ ಕೇಳಿ, 7 ಜನರನ್ನ ಜೀವಂತವಾಗಿ ಸುಡಲಾಗುತ್ತೆ, ಬೆಂಕಿ ಹಚ್ಚಿ ಸುಡಲಾಗುತ್ತೆ ಮನುಷ್ಯನನ್ನ ಈ ನೆಲದಲ್ಲಿ. ನೋಡಿ ಎಂತ ಎಂತ ಅಯೋಗ್ಯತನದ ಕೆಲಸ ನೋಡಿ. ಹಂಗಾರೆ ಎಲ್ಲಿದೆ ಅಂಬೇಡ್ಕರ್ ಆಶಯಗಳು, ಎಲ್ಲಿದೆ ಸಂವಿಧಾನ? ಒಂದು ಪ್ರಜ್ಞೆ ನಮ್ಮನ್ನ ನಿರಂತರವಾಗಿ ಕಾಡುತ್ತಾ ಇದೆ. ಅಂತ ಇವತ್ತು ಮರ್ಯಾದಾ ಹತ್ಯೆಗಳು ನಡೀತಾ ಇದಾವೆ ಪ್ರತಿನಿತ್ಯ. ಹಂಗಾರೆ ಮರ್ಯಾದಾ ಹತ್ಯೆಗಳು ನಡೀತಾ ಇರೋದು ಕೂಡ ಜಾತಿಯ ಕಾರಣಕ್ಕಾಗಿ. ಮೇಲ್ಜಾತಿಯ ಹುಡುಗನನ್ನ ಮದುವೆ ಆದ ಕಾರಣಕ್ಕಾಗಿ ಮಹಿಳೆಯನ್ನ ಕೊಲೆ ಮಾಡ್ತಾ ಇದ್ದಾರೆ. ಅಲ್ಲಿ ಪುರುಷ ಉಳ್ಕೊಂಡ್ ಬಿಡ್ತಾನೆ, ಗಂಡ್ಮಗ ಉಳ್ಕೊಂಡ್ ಬಿಡ್ತಾನೆ, ಮಹಿಳೆಯನ್ನ ಕೊಲೆ ಮಾಡ್ತಾರೆ. ನೋಡಿ, ಮೇಲ್ಜಾತಿ ಹುಡುಗನನ್ನ ಮದುವೆ ಆಗಿ ಪ್ರತಿನಿತ್ಯ ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವೆ. ಹಂಗಾರೆ ಹಿಂದೂ ಕೋಡ್ ಬಿಲ್ ಇದೆಯಲ್ಲ, ಹಿಂದೂ ಕೋಡ್ ಬಿಲ್ ಬಗ್ಗೆ ಮತ್ತೆ ನಮಗೆ ಪ್ರಶ್ನೆಗಳು ಹೇಳಿದ್ರು. ವುಮೆನ್ಗೆ ರೈಟ್ಸ್ಗಳು ಬಂದವು, ಮಹಿಳೆಯರಿಗೆ ಹಕ್ಕುಗಳು ಬಂದವು, ಅವು ಸಂವಿಧಾನದಲ್ಲಿ ಉಳಿದ್ಬಿಟ್ವು ಅಂತ ನಾನು ಅನ್ಕೊಳ್ತೇನೆ. ಆಯ್ತಂಗಾರೆ ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಆಗ್ಲೇ ಹೇಳಿದೆ, ಒಂದು ಕ್ರಾಂತಿ ನಡೆಯುತ್ತೆ. ಅದು 12ನೇ ಶತಮಾನದಲ್ಲಿ, ಅದು ಬಸವಾದಿ ಶರಣರ ನೇತೃತ್ವದಲ್ಲಿ. ಬಹುಶಃ 250ಕ್ಕಿಂತ ಹೆಚ್ಚು ಶರಣರು ಬಂದು ಭಾಗವಹಿಸ್ತಾರೆ. ಜಗತ್ತಿನ ವಿಸ್ಮಯಗಳಲ್ಲಿ ಒಂದು, ಇವತ್ತು ಕೂಡ ಮಹಿಳೆ ಧೈರ್ಯವಾಗಿ ಬಂದು ಒಳಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವತ್ತಿನ ಕಾಲಕ್ಕೆ 12ನೇ ಶತಮಾನಕ್ಕೆ 30ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಬಂದು ವಚನ ಸಾಹಿತ್ಯದ ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ತಾರೆ. ಇವತ್ತು ಒಬ್ಬಳೇ ಒಬ್ಬ ಮಹಿಳೆ, ಒಬ್ಬ ಕುಡುಕ ಗಂಡನನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಮಹಾರಾಜನನ್ನ ಅವತ್ತಿನ ಕಾಲಕ್ಕೆ ಅಕ್ಕ ಮಹಾದೇವಿ ಧಿಕ್ಕರಿಸ್ತಾಳೆ ನೋಡಿ, ಅವನನ್ನ ಬಿಡುತ್ತಾಳೆ. ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ನಿಮ್ಮ 15 ಮತ್ತು ಸಂವಿಧಾನದ 15 ಮತ್ತು 17ನೇ ಕಾಲಂ ಇದೆಯಲ್ಲ, ಲಿಂಗ, ಜಾತಿ, ಧರ್ಮದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನೋದು ಇದೆಯಲ್ಲ, ಅದನ್ನ ಬಸವಣ್ಣ ಎಷ್ಟು ಚೆನ್ನಾಗಿ ಸರಳವಾಗಿ ನಿಮ್ಮ ಎದುರಿಗೆ ಹೇಳ್ತಾನೆ ಅಂದ್ರೆ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸಂವಿಧಾನದ 14, 15, 17ನೇ ಕಾಲಮನ್ನ ಎಷ್ಟು ಸರಳವಾಗಿ ಬಿಡಿಸಿ ಹೇಳ್ತಾನೆ ನೋಡಿ ಬಸವಣ್ಣ. ಇವನಾರವ ಎಂದೆನಿಸಿದರಯ್ಯ. ಇವನ್ ಯಾರು ಅಂತ ಪ್ರಶ್ನೆ ಮಾಡಕ್ ಹೋಗ್ಬಿಡ್ರಿ. ಇವನ್ ಯಾವ ಜಾತಿ ಅಂತ ಕೇಳಕ್ ಹೋಗ್ಬೇಡಿ. ಇವನ್ ನಮ್ಮವನು, ಇವನ್ ಈ ನೆಲದವನು, ಇವನ್ ಭಾರತದವನು, ನಾವೆಲ್ಲ ಮನುಷ್ಯರು ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು ಅನ್ನೋ ಒಂದು ಸಂದೇಶವನ್ನು ಅವತ್ತಿನ ಕಾಲಕ್ಕೆ ಬಸವಣ್ಣ ಕೊಡುತ್ತಾನೆ. ಇವತ್ತು ಅವನು ಹಿಂದೂ ಅಂತೆ, ಅವನು ಮುಸ್ಲಿಂ ಅಂತೆ, ಕ್ರಿಶ್ಚಿಯನ್ ಅಂತೆ ಒಡೆದು ಹೋಗ್ತಾ ಇದ್ದೇವೆ. ನಾವೆಲ್ಲ ಇಬ್ಬಾಗ ಹಾಕ್ತಾ ಇದ್ದೇವೆ. ಅವತ್ತು ಅಂಬೇಡ್ಕರ್ನ ಲೋಕಸಭೆಯಲ್ಲಿ ಕೇಳುತ್ತಾರೆ ಒಂದು ಪ್ರಶ್ನೆ. ಹಿಂಗೆ ಕೇಳುತ್ತಾರೆ, ಕಾಮನ್ಗೆಲ್ಲ ಕುತ್ಕೊಂಡಿರ್ತಾರೆ, ಪ್ರಶ್ನೆ ಕೇಳುತ್ತಾರೆ.
ಆರ್ ಯು ಫಸ್ಟ್ ರಿಲಿಜಿಯನ್ ಆರ್ ಇಂಡಿಯನ್? ಆರ್ ಯು ಫಸ್ಟ್ ರಿಲಿಜಿಯನ್ ಆರ್ ಇಂಡಿಯನ್? ಬಹಳ ಜನ ಹೇಳ್ತಾರೆ ನಾನು ಫಸ್ಟ್ ರಿಲಿಜಿಯನ್ಸ, ನಾನು ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದ್ರೆ ನನ್ನ ರಕ್ತ ಕುದೀತೈತಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ಕೊಳ್ತಾ ಬರ್ತಾರೆ, ಕೊನೆಗೆ ಅಂಬೇಡ್ಕರ್ ಪಾಳೆ ಬರುತ್ತೆ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ಸರ್ ಐ ಎಮ್ ಫಸ್ಟ್ ಇಂಡಿಯನ್, ಫಸ್ಟ್ ಐ ಎಮ್ ಇಂಡಿಯನ್, ಸೆಕೆಂಡ್ ಆಲ್ಸೋ ಐ ಎಮ್ ಇಂಡಿಯನ್, ಲಾಸ್ಟ್ಲಿ ಆಲ್ಸೋ ಐ ಎಮ್ ಇಂಡಿಯನ್. ಇದು ನಮ್ಮ ಧರ್ಮ ಆಗ್ಬೇಕು, ಇದು ನಮ್ಮ ಜಾತಿ ಆಗ್ಬೇಕು. ಎಲ್ಲಿವರೆಗೂ ಈ ಭಾವನೆ ಬರೋದಿಲ್ವೋ ಅಲ್ಲಿವರೆಗೂ ನೀವು ಧರ್ಮದ ಹೆಸರಿನಲ್ಲಿ ಒಡೆದಾಡ್ಕೊಂಡು ಸತ್ತು ಹೋಗ್ತೀರಿ. ಎಲ್ಲಿವರೆಗೂ ನೀವು ಜಾತಿಯನ್ನ ಮೀರಿ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಈ ದೇಶದ ಅಭಿವೃದ್ಧಿ ಕನಸಾಗಿಯೇ ಉಳಿಯುತ್ತೆ ಅನ್ನೋದನ್ನ ನೆನಪಿಟ್ಟುಕೊಳ್ಳಿ. ಸುನೀತಾ ವಿಲಿಯಮ್ಸು ಚಂದ್ರಲೋಕಕ್ಕೆ ಹೋಗಿ 285 ದಿನ ಇದ್ದು ಬಂದಿದ್ದಾಳೆ. ನಮ್ಮ ಹೆಣ್ಮಕ್ಳಿನ ಅದೇ ಮರವನ್ನು ಸುತ್ತೊಡಿತಾ ಇದ್ದಾರೆ, ಅದೇ ದೇವರುಗಳನ್ನ ಸುತ್ತೊಡಿತಾ ಇದ್ದಾರೆ, ಅದೇ ಮೌಢ್ಯದಲ್ಲಿ ಮುಳುಗಿದ್ದಾರೆ. ಆಯ್ತು, ಚೀಟಿ ಬಂತು. ಬಹಳ ಸಂತೋಷದ ವಿಷಯ ಮುಂದೆ ಕುಂತಂತವರಿಗೆ. ನಾನು ಮತ್ತೆ ಇಷ್ಟು ದೂರ ಸಂಡೂರು ಮಠ ಬಂದಿದ್ದೇನೆ, ರಾಣೆಬೆನ್ನೂರಿಂದ ಬಂದಿದ್ದೇನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಜಳಕ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದೇನೆ. ಆಯ್ತು, ನನಗೆ ಗೊತ್ತು ಎಲ್ಲರಿಗೂ ಒಂದು ಮಿತಿ ಇರುತ್ತಲ್ಲ, ಇನ್ನೂ ಬೆಳಗ್ಗೆ ಕಾರ್ಯಕ್ರಮಗಳು ನಿಮ್ಮನ್ನ ಬಹಳ ಗೋಳು ಇಟ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಹಾವೇರಿ ಅಂದ ತಕ್ಷಣ ಆಗ್ಲಿಕ್ಕೆ ಹೇಳಿದ್ರಲ್ಲ, ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳನ್ನ ಕಂಡ ಕನಸುಗಳನ್ನ ನಾವು ಕಟ್ಟೆ ಕಟ್ಟುತ್ತೇವೆ ಅಂತ ಸತೀಶ್ ಕುಲಕರ್ಣಿಯವರ ಜಿಲ್ಲೆ ಅದು. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡು ಕಟ್ಟುತ್ತೇವೆ ಅಂತ ಬರೆದಂತ ಸತೀಶ್ ಕುಲಕರ್ಣಿಯವರ ಊರು. ಒಂದ್ಸಲ ದಯಮಾಡಿ ಬನ್ನಿ ರಾಣೆಬೆನ್ನೂರಿಗೆ, ಹಾವೇರಿ ಬನ್ನಿ. ಎಂತ ಪವಿತ್ರವಾದಂತ ಜಾಗ ಅಂದ್ರೆ ರಾಣೆಬೆನ್ನೂರಲ್ಲಿ ನಿಂತ್ಕೊಂಡು ನೀವು ದಕ್ಷಿಣದ ದಿಕ್ಕಿಗೆ 25 ಕಿಲೋಮೀಟರ್ ಹೋದ್ರಲ್ಲಿ ನಮ್ಮ ಸರ್ವಜ್ಞ ಇದ್ದಾನೆ, ಸರ್ವಜ್ಞ ಓಡಾಡಿದಂತ ಜಾಗ. ಪಶ್ಚಿಮಕ್ಕೆ 25 ಕಿಲೋಮೀಟರ್ ಹೋದ್ರೆ ಅದು ನಮ್ಮ ಕನಕ ಓಡಾಡಿದಂತ ನೆಲ. ಅಲ್ಲಿಗೆ ಬರ್ತಿದ್ದೆ ಆ ಪಾಯಿಂಟ್ಗೆ. ಎಷ್ಟು ಚೆನ್ನಾಗಿ ಬರೀತಾನ್ರಿ, ಕುಲವೆಂದು ಒಡೆದ ಆಡದಿರಿ, ಕುಲದ ನೆಲೆ ನೀನಾದರೂ ಬಲ್ಲಿರ. ಜೀವ ಯಾವ ಕುಲ, ಆತ್ಮ ಯಾವ ಕುಲ, ತತ್ವೇಂದ್ರಿಯಗಳು ಯಾವ ಕುಲ ಪೇಳಿರೆ. ಆತ್ಮ ಅಂತರಾತ್ಮ ಕಾಗಿನೆಲೆ ಆದಿಕೇಶವ ಒಲಿದ ಮೇಲೆ ಇನ್ಯಾತರ ಕುಲವಯ್ಯ. ಇದಕ್ಕಿಂತ ಸುಲಭವಾಗಿ ಬಿಡಿಸಿ ಹೇಳಿಕೆ ಯಾರಿಗೆ ಸಾಧ್ಯ ಇದೆ? ಆ ನೆಲದಿಂದ ಬಂದಂತವನು ನಾನು. ಈ ಕಡೆ ಉತ್ತರದ 25 ಕಿಲೋಮೀಟರ್ ಹೋದ್ರೆ ನಮ್ಮ ಶ್ರೇಷ್ಠ ವಚನಗಾರ ಅಂಬಿಗರ ಚೌಡಯ್ಯ ಓಡಾಡಿದಂತ ನೆಲ. ಅಂಬಿಗರ ಚೌಡಯ್ಯನ ವಚನ ಕೇಳಿದಿರಿ ಅಂತ ಅನ್ಕೊಳ್ತೇನೆ. ಅವ್ರದೊಂದು ವಚನ ಹೇಳ್ತೇನೆ. ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಸಾವಿನ ಚಿಂತೆ. ಇಂತಪ್ಪ ಚಿಂತೆಯಲ್ಲಿರುವವನು ಕಾಣೆ, ಶಿವನ ಚಿಂತೆಯಲ್ಲಿರುವವರನ್ನು ಒಬ್ಬರನ್ನೂ ಕಾಣೆ ಎಂದ ನಮ್ಮ ಅಂಬಿಗರ ಚೌಡಯ್ಯ. ವಿವರಣೆ ಕೊಟ್ಕಂತ ಹೋದ್ರೆ ನಾಳೆ ಬೆಳಕರಿ ವಿವರಣೆ ಕೊಡೋದಿಲ್ಲ. ನಿಮ್ಮ ಮೌಢ್ಯರನ್ನ ಹೆಂಗ್ ಖಂಡಿಸ್ತಾನೆ ಅಂದ್ರೆ ಅವನು ಯಾರು, ಸಂವಿಧಾನಕ್ಕೆ ಬರ್ತೇನೆ. ನಿಮ್ಮ ಮೌಢ್ಯರನ್ನ ಹೇಗೆ ಖಂಡಿಸ್ತಾನೆ ಅಂಬಿಗರ ಚೌಡಯ್ಯ ಅಂದ್ರೆ, ಕಟ್ಟಿದ ಲಿಂಗವ ಬಿಟ್ಟು, ಅದೇ ಶಿವ, ಅದೇ ದೇವ್ರ ಮೇಲೆ ಲಿಂಗ ಇದೆಯಲ್ಲ ಅದೇ ದೇವರು. ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳೇ ದೇವರು. ನಿಮಗೆ ಅನ್ನ ಹಾಕಿದವರೇ ದೇವರು. ಕರ್ನಾಟಕದಲ್ಲಿ ಮೊನ್ನೆ ಒಬ್ಬ ನಡೆದಾಡುವ ದೇವರು ತೀರ್ಕೊಂಡ್ರೆ ನೆನಪು ಮಾಡ್ಕೊಳ್ಳಿ. ಇನ್ನೊಬ್ಬ ಜ್ಞಾನ ದೇವರು ಒಬ್ಬರು ತೀರ್ಕೊಂಡ್ರೆ ನೆನಪು ಮಾಡ್ಕೊಳ್ಳಿ. ಯಾಕೆ ಸಿದ್ಧಗಂಗಾ ಶ್ರೀಗಳು ದೇವರಾದ್ರೆ ಗೊತ್ತಿದೆಯಾ ನಿಮಗೆ? 15,000 ಜನಕ್ಕೆ ಪ್ರತಿದಿನ ಅವ್ರ ಮಟ್ಟದಲ್ಲಿ ಅನ್ನ ಹಾಕಿದ್ರು. ಹಂಗಾರೆ ಅನ್ನ ಹಾಕಿದವರೇ ದೇವರು. 20 ವರ್ಷಗಳಿಂದ ನಿಮ್ಮ ತಂದೆ ತಾಯಿ ಯಾವ ಪ್ರತಿಫಲಾಕ್ಷೆ ಇಲ್ಲದೆ ನಿಮಗೆ ಅನ್ನ ಹಾಕಿದ್ದಾರೆ, ನಾಳೆಯಿಂದ ಅವರೇ ದೇವರು. ಕಲ್ಲು ದೇವರುಗಳೆಲ್ಲ ಬಿಟ್ಟು. ಅದಕ್ಕೆ ಅಂಬಿಗರ ಚೌಡಯ್ಯ ಬರೀತಾನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಹಡಿಯಾಳಾಗಿ ಬೀಳುವ ಈ ಮೂಳರನ್ನು ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟಲಟನೆ ಹೊಡಿ ಎಂದ ನಮ್ಮ ಅಂಬಿಗರ ಚೌಡಯ್ಯ. ಇವ್ರಿಗೆ ಹಂಗಿಂಗ್ ಹೊಡಿಬೇಡ್ರಿ, ಎಡಪಾದ ರಕ್ಷೆ ತಗೊಂಡು ಹೊಡಿರಿ ಅಂತ ಹೇಳ್ತಾರೆ. ಬಹಳ ಬುದ್ಧಿವಂತ. ಮತ್ತೆ ಬಲಗಡೆ ಚಪ್ಪಲಿ ಹೊಡೆದ್ರೆ ಒಳ್ಳೇದು ಬಿಡು, ಬಲಗಡೆದು ಒಳ್ಳೇದಂತೆ. ನಮ್ಮವ್ರು ಬಲಗಡೆದು ಎಲ್ಲದೂ ಒಳ್ಳೇದು ಅನ್ಕೊಂಡ್ ಬಿಡ್ತಾರೆ. ಹಾಗಾಗಿ ಇಲ್ಲಿ ಬರ್ತೇನೆ, ಇವನ ಆರುವ ಎನ್ನದಿರಿ ಅನ್ನೋದ್ರಲ್ಲೇ ಸಂವಿಧಾನದ ಆಶಯ ಇದೆ. ಇವತ್ತು ಕೂಡ ಜಾತಿಯ ಕಾರಣಕ್ಕಾಗಿ ಅವರನ್ನು ಊರು ಹೊರಗಡೆ, ಗಾಂಧೀಜಿ ಹೇಳಿದ ಮಾತನ್ನ ಹೇಳ್ತೇನೆ, ಅಲ್ಲಯ್ಯ ಅಸ್ಪೃಶ್ಯತೆಯ ಕಾರಣಕ್ಕಾಗಿ ಈ ನೆಲದ ಜನರನ್ನ ನಾಯಿಗಿಂತ ಕೀಳಾಗಿ ನೋಡ್ತಾ ಇದ್ದೀರ ಅಂತ ಗಾಂಧೀಜಿ ನೋವಿನಿಂದ ಹೇಳ್ತಾರೆ. ಇವತ್ತು ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯದಲ್ಲಿ ತಂದಿಡ್ತಾ ಇದ್ದಾರೆ. ದಯಮಾಡಿ ಅವರಿಬ್ಬರ ಮಧ್ಯದಲ್ಲಿ ವೈರುಧ್ಯಗಳು ಇರಲಿಲ್ಲ. ಅಸ್ಪೃಶ್ಯರ ಏಳಿಗಾಗಿ ನಿರಂತರ ಶ್ರಮಿಸಿದಂಥವ್ರು ಗಾಂಧೀಜಿ, ನೆನಪಿಟ್ಕೊಳ್ಳಿ. ಹಾಗಾಗಿ ತಂದಿಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಇವತ್ತು ಅಲ್ಲರಿ, ಒಂದು ಬೆಕ್ಕಿಗೆ ನಿಮ್ಮ ಅಡಿಗೆ ಮನೆಯಲ್ಲಿ ಬಿಟ್ಟುಕೊಂಡಿರಿ, ನಾಯಿಗೆ ಒಂದು ಹೆಸರು ಇಡ್ತೀರಿ, ಅಡಿಗೆ ಮನೆಯಲ್ಲಿ ಬಿಟ್ಟುಕೊಳ್ತಾ ಇದ್ದೀರಿ. ನಮ್ಮದೇ ನೆಲದ ನಮ್ಮದೇ ಸಹೋದರರನ್ನ ಊರು ಹೊರಗಡೆ ಇಟ್ಕೊಳ್ತಾ ಇದ್ದೀರಲ್ಲ. ನಿಮ್ಮ ಅಪ್ಪ ಅವ್ವ ಇಟ್ಟದ ಕಾಲಕ್ಕೆ ಮುಗಿತು, ನೀವಾದರೂ ಬದಲಾವಣೆ ಆಗಬೇಕು. ಇವತ್ತು ಒಂದು ಪ್ರಮಾಣ ಮಾಡಿ, ನೀವು
ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ, ಸರ್ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಮನುಷ್ಯರು, ನಾವು ಇನ್ನೊಬ್ಬನನ್ನ ಮನುಷ್ಯರನ್ನಾಗಿ ನೋಡ್ತೀವಿ ಅಂದಾಗ ಮಾತ್ರ ಸಂವಿಧಾನದ ಆಶಯಗಳು ಈಡೇರ್ತವು, ಇಲ್ಲಿ ಒಂದು ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗುತ್ತೆ ಅಂತ ಭಾವಿಸ್ಕೊಳ್ತೇನೆ. ಆಯ್ತು, ಹಂಗಾರೆ ಜಾತಿಯ ಮಧ್ಯದಲ್ಲಿ ತಂದಿಡ್ತಕ್ಕಂಥವರಿಗೆ, ಆ ಜಾತಿಯನ್ನ ಬಹಳ ಕೀಳಾಗಿ ನೋಡ್ತಕ್ಕಂಥವ್ರಿಗೆ ಬಸವಣ್ಣನೇ ಅವತ್ತೊಂದು ವಚನವನ್ನ ಹೇಳ್ತಾನೆ. ಕೊಲ್ಲವನೇ ಮಾದಿಗ, ಒಲಸು ತಿನ್ನುವನೇ ಒಲೆಯ, ಕುಲವೇನೋ ಆವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದ್ರೆ ಮಾತ್ರ ನೀವು ಮನುಷ್ಯರು ಅನ್ನೋದನ್ನ ತಿಳ್ಕೊಂಡ್ಬಿಡ್ರಿ. ಅದನ್ನ ಕುವೆಂಪು ಕೂಡ ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅನ್ನೋ ಒಂದು ಸಿದ್ಧಾಂತವನ್ನೇ ನಾವೆಲ್ಲರೂ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಆಯ್ತು, ಎಷ್ಟು ಅಸಮಾನತೆ ಇದೆ ನೋಡಿ ಸಾಮಾಜಿಕವಾಗಿ. ನನಗೆ 100 ರೂಪಾಯಿ ಕೂಲಿ, ಅವನಿಗೆ 1,000 ರೂಪಾಯಿ ಕೂಲಿ. ಎಷ್ಟು ಸಾಮಾಜಿಕ ಅಸಮಾನತೆ ಇದೆ ಅಂದ್ರೆ, ಇವತ್ತು ಈ ದೇಶದಲ್ಲಿ 68 ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟವೂ ಇಲ್ಲ. ಇವತ್ತು ಒಂದು ದಿನಕ್ಕೆ ಈ ದೇಶದಲ್ಲಿ 68 ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟವೂ ಇಲ್ಲ. ಇದನ್ನ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡಬೇಡ್ರಿ, ಸರ್ಕಾರದ ಮೇಲೆ ಬ್ಲೇಮ್ ಮಾಡಬೇಡ್ರಿ. ಈ ನೆಲದವನಾಗಿರ್ತಕ್ಕಂಥ ನನ್ನ ಮೇಲೂ ಕೂಡ ಜವಾಬ್ದಾರಿ. ನಾನು ಎಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದ್ದೇನೆ ಅನ್ನೋದ್ರ ಮೇಲೂ ಕೂಡ ಅಂಬೇಡ್ಕರ್ ಆಶಯ ನಿಂತಿದೆ, ಅಂಬೇಡ್ಕರ್ ಸಂವಿಧಾನ ನಿಂತಿದೆ ಅನ್ನೋದನ್ನು ಗಮನಿಸ್ಕೊಳ್ರಿ. ಭಾರತ ಹಸಿವಿನ ಸೂಚ್ಯಂಕದಲ್ಲಿ 111ನೇ ಸ್ಥಾನಕ್ಕೆ ಕುಸಿತಾ ಇದೆ. ಬಾಂಗ್ಲಾದೇಶಕ್ಕಿಂತ ಹೆಚ್ಚು ಜನ ಇಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರೆ. ನೀವು ಯಾವುದೋ ವಿಶ್ವಗುರುನ ಬಗ್ಗೆ ಮಾತಾಡ್ತಾ ಇದ್ದೀರಿ, IPL ಬಗ್ಗೆ ಮಾತಾಡ್ತಾ ಇದ್ದೀರಿ, ಇವ್ಯಾವು ಕೂಡ ನಮ್ಮ ಪ್ರಜ್ಞೆ. ಇದೇ ರೀತಿ ಮುಂದುವರೆದ್ರೆ ಅಂಬೇಡ್ಕರ್ ಸಂವಿಧಾನಕ್ಕೆ ತೊಂದರೆ ಆಗುತ್ತೆ. ಅಂಬೇಡ್ಕರ್ ಸಂವಿಧಾನ ಆಶೆ ಈಡೇರೋದಿಲ್ಲ, ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಈಡೇರೋದಿಲ್ಲ ಅಂತ ಹೇಳ್ಕೊಳ್ತಾನೆ. ನನ್ನ ಕೊನೆ ಮಾತಿಗೆ ಬರ್ತೇನೆ. ನನ್ನ ಕೊನೆ ಮಾತು ಗಾಂಧೀಜಿ ಹೇಳ್ತಾರೆ, ಯಾವತ್ತು ಈ ದೇಶದ ಕಟ್ಟ ಕಡೆಯ ಪ್ರಜೆಗೆ ಅನ್ನ ಸಿಗುತ್ತೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಗಾಂಧಿ ಹೇಳ್ತಾರೆ. ಕೊನೆ ಮಾತು ಸರ್ಕಾರಕ್ಕೆ. ಇವತ್ತು ದೇಶವನ್ನು ಬಹಳ ಇದೆ, ಇನ್ನು ಬಿಟ್ಟುಬಿಡ್ತೇನೆ, ಎಲ್ಲ ಬಿಟ್ಟು ಕೊನೆ ಅಂತ ಬರ್ತೇನೆ. ಇವತ್ತು 2 ಕೆಲಸಗಳು ಸರ್ಕಾರದಿಂದ ಆಗಬೇಕು. ಒಂದು, ಒಳ ಮೀಸಲಾತಿ ಜಾರಿ ಆಗ್ಬೇಕು. ಯಾಕೆಂದ್ರೆ ನಾನು ಮೀಸಲಾತಿ ಉಂಡಂತವನೇ. ಒಂದು 15% ಮೀಸಲಾತಿಯಲ್ಲಿ 10 ಜಾತಿ ಇದಾವೆ ಅಂದ್ರೆ ಒಂದೇ ಜಾತಿಯವರು ಅದನ್ನು ಉಣ್ಕೊಳ್ತಾ ಹೋದ್ರೆ ಉಳಿದವ್ರ ಕಥೆ ಏನು? ಹಂಗಾರೆ ಅಲ್ಲಿ ಸಾಮಾಜಿಕ ನ್ಯಾಯ ಆಗುವುದಿಲ್ಲ. ಉಳಿದವ್ರಿಗೂ ನ್ಯಾಯ ಸಿಗ್ಬೇಕಲ್ಲ, ಒಳ ಮೀಸಲಾತಿ ಬೇಕು. ಎರಡನೇದು, ಕರ್ನಾಟಕದಲ್ಲಿ ಸದ್ಯದಲ್ಲಿ ಮುಖ್ಯಮಂತ್ರಿ ಎದುರಿಗೆ ಒಂದು ಜನಗಣತಿ ಇದೆ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಜನಗಣತಿ ಜಾರಿ ಆಗ್ಬೇಕು. ಯಾಕೆ? ಎಲ್ಲವನ್ನ ಬಿಡ್ತೇನೆ, ನಿಮ್ಮಷ್ಟು ನಾನು ಬುದ್ಧಿವಂತನಲ್ಲ, ಎಲ್ಲವನ್ನ ಬಿಡ್ತೇನೆ. ನೀವು ಮೀಸಲಾತಿ ಉಂಡಿದ್ದೀರಿ, ನಾನು ಉಂಡಿದ್ದೇನೆ, ಇನ್ಯಾರು ಉಂಡಿದ್ದಾರೆ. ಆದರೆ ಗಮನಿಸ್ರಿ ಬಂಧುಗಳೇ, ಸುಮಾರು 397 ಜಾತಿಗಳು ಎಲ್ಲಿ ಕೂಡ ಸಂವಿಧಾನ 75 ವರ್ಷ ಆದರೂ ಕೂಡ ಎಲ್ಲಿ ಕೂಡ ಅವು ನಮೂದಾಗಿಲ್ಲ, ಅವೆಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸಂವಿಧಾನ ಬಂದು 75 ವರ್ಷ ಆದರೂ ಕೂಡ 397-98 ಜಾತಿಗಳು ಸಂವಿಧಾನದ ಮತ್ತು ಸರ್ಕಾರದ ಒಂದೇ ಒಂದು ಲಾಭವನ್ನ, ಒಂದೇ ಒಂದು ಸೌಲಭ್ಯವನ್ನ ಆ ಸಮುದಾಯಗಳು, ಆ ಜಾತಿಗಳು ತಗೊಂಡಿವೆ. ನೀವೆಷ್ಟೋ ಉಂಟಿದ್ದೀರಲ್ಲ, ನಾನು ಉಂಟಿದ್ದೇನಲ್ಲ, ಆ ಜಾತಿಗಳಿಗೂ ಸಿಗಬೇಕಲ್ಲ. ಹಂಗಾರೆ ಆ ಜಾತಿಗಳಿಗೂ ನಾಳೆ ಜನಗಣತಿ ಜಾರಿಯಾಗಿ ಅವ್ರಿಗೂ ಕೂಡ ಸೌಲಭ್ಯಗಳು ಸಿಕ್ಕರೆ, ಅವ್ರಿಗೂ ಮೀಸಲಾತಿ ಸಿಕ್ಕರೆ ಖಂಡಿತವಾಗ್ಲೂ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಫಲಪ್ರದವಾಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ನೀವು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯೋಚನೆ ಮಾಡ್ರಿ ಅಂತ ಕೇಳ್ಕೊಳ್ತಾ, ಈ ಅವಕಾಶಕ್ಕಾಗಿ ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ, ಬಳ್ಳಾರಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಿಗೆ, ರಿಜಿಸ್ಟ್ರಾರ್ ಅವರಿಗೆ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲ ಕುಂತ ಗೆಳೆಯರಿಗೆ, ನನ್ನ ಮಾತುಗಳನ್ನು ಬಹಳ ಕಷ್ಟಪಟ್ಟುಕೊಂಡು ಬಹಳ ತಾಳ್ಮೆಯಿಂದ ಕೇಳಿದಂತೆ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ, ಕೊನೆಯದಾಗಿ ನನ್ನನ್ನು ಮತ್ತೆ ಅದೆಂತ ಅಗಾಧವಾದಂಥ ಪ್ರೀತಿ ಗೊತ್ತಿಲ್ಲ, ನನ್ನನ್ನು ಮತ್ತೆ